ಏನಾಯ್ತು? ಕರೆಂಟ್ ಆಗಿದ್ದೀರಲ್ಲ, ಅಯ್ಯೋ ನಾನು ನಿಮಗೆ ಕಾಯ್ಕೊಂಡಿದ್ದೀನಿ. ನಾನು ಅಭಿ ಯೋಜನೆ ನಿಲ್ಸಲ್ಲ ಅಂತ ಬರೋದಂತ ಅಂತ ನಾನು ಮಾತಾಡ್ತಾ ನನ್ನ ಜೊತೆಲಿ ಇದ್ದೆ. ಪ್ರಕಾಶ್ಗೆ ಹೇಳಿದ್ರು ಸಾಹೇಬ್. ಪ್ರಕಾಶ್ AW ಪ್ರಕಾಶ್ ಬರೋಳಪ್ಪ, ಅರ್ಜೆಂಟ್ ಬರೋಳಪ್ಪ ಅಂತ ಹೇಳಿದ್ರು. ಹಾಂ, ಮಾತಾಡ್ಸ ಕೊಡ್ತೀನಿ. ಅದು ಪೂರ್ತಿಯಲ್ಲ ನನಗೆ. ನೀವು ನಮ್ದು ಅರ್ಥ ಆಯ್ತಲ್ಲ, ಗಣೇಶ್ ನನಗೆ ಯಾವ ಮಟ್ಟಿಗೆ ಟೆನ್ಷನ್ ಆ ಮಟ್ಟಿಗೆ ಟೆನ್ಷನ್ ಇದೆ. ಹೌದಾ? ನೋಡ್ರಿ, ಪ್ರತಿ ವಾರ್ಡುನು 9 ವಾರ್ಡುನು ಒಬ್ಬರು 5,000, 10,000, ಒಬ್ಬ ಪುಣ್ಯಾತ್ಮ 25,000 ಬೇಕಂದವ್ರೆ. ನೀವಿಲ್ಲ, ನೀವು ಇವತ್ತು ಕೊಡ್ತೀನಿ ಅಂದಿದ್ದಕ್ಕೆ ನಾವು ಇದು ಮಾಡಿದ್ದು. ನೀವು ತಗೊಂಡ್ಬರ್ತೀನಿ ಅಂತ ಹೇಳೋದು ಅಭಿ. ನಿಮಗೆ ವೈಟಿಂಗ್ ನೋಡಿ, ನೀವು ಸೈಲೆಂಟ್ ಆಗಿ ನಿಂತಿದ್ದೀರ. ಒಂದಿನ ಸೋಮವಾರ ಮೊದಲಿನ ನಿಮ್ಗೆ ಹೇಳಿ 1 ವಾರ ಆಯಿತು. ಅರ್ಥ ಮಾಡ್ಕೊಂಡು ನೀವು ಕೇಳ್ರಿ. ನೀವು ಸೋಮವಾರ ಕೇಳ್ರಿ. ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಅಂತ 4 ದಿನ. 4 ದಿನದಲ್ಲಿ ನಾನು ಏನು ಮಾಡಲಿ, ಎಲ್ಲೆಲ್ಲಿ ತಗೊಂಡು ಆಮೇಲೆ ಅದೇನು ಒಂದೇ ಸಲ ತಗೊಂಡು ಲೋನ್ ಮಾಡೋಕೆ ಚಿಕ್ಕದು ಒಂದೊಂದು ತಂದು ಲೋನ್ ಮಾಡಬೇಕು. ಸರಿ, ಒಂದೇ ಮಾತಾಡ್ತೀನಿ. ಆಯ್ತು, ತಲುಪಿಸ್ತೀನಿ. ನೀನು ಆಯ್ತು. ಈಗ ಇವತ್ತು ಒಂದು ಎಷ್ಟು 15 ಇವತ್ತು ರೈಲ್ವೆ ವ್ಯವಸ್ಥೆ ಮಾಡ್ತಾರೆ. ಹೌದಾ? ರೈಲ್ವೆ ವ್ಯವಸ್ಥೆ ಜ್ಞಾನ ಜೊತೆ. ಸರಿ, ಆಯ್ತು. 1 ಲಕ್ಷ ಏನಕ್ಕೆ? 1 ಲಕ್ಷಕ್ಕೆ ಎಷ್ಟು ಗಣೇಶ ಬರುತ್ತೆ ಗೊತ್ತಾ? 500 ಎಷ್ಟು ಗಣೇಶ ಬರುತ್ತೆ? ಹೌದಾ? 3 ಗಣೇಶ ಬರುತ್ತೆ. ಸರಿ, ಆಯ್ತು. ಸಾಹೇಬ್ ಮಾತಾಡ್ಬಿಟ್ಟು ಆಯ್ತು. ನೀನೇ ಬರೀ 1 ನಿಮಿಷ ಇರ್ರಿ. ನಿಮಗೆ ಗೊತ್ತಾಯ್ತು. ಇಳಿಸ್ತಾ ಇದ್ವಿ. 1 ನಿಮಿಷ ಯಾರ ಕಳಿಸೋದು? ಈಗ 15 ಲಕ್ಷ ಹೇಳೋದು ಸಾಹೇಬ್. 1 ನಿಮಿಷ ರೀ. ಈಗ ನೋಡಿ, ಮಾಲೂರಿಂದ ಬರ್ತಾ ಇದೆ. ನಡಿದಿನಾಗ ಆಲ್ರೆಡಿ ಬರ್ತಾ ಇದೆಯಕ್ಕ ಗಣೇಶ. ಇನ್ನೊಂದು 1 ಅವರಲ್ಲಿ ಇರುತ್ತೆ. ಹಾಂ, ನಾನು ಬರ್ತೀನಿ. ಇದು ಅದು ಹುಡುಗರು ಇದ್ದಾರೆ ಇಳಿಸೋದಕ್ಕೆ. ಹಾಂ, ಹುಡುಗರು ನೀವು ಸುಮ್ಮನೆ ಜೊತೆಲಿ ಇದ್ರೆ ಸಾಕು. ಒಂದು 20 ಗಂಟೆ ನಾನು ಅಷ್ಟಬೇಕು ಬರ್ತೀನಿ. ಹಾಂ, ಫೋನ್ ಹಾಕ್ತೀನಿ. ನಿಮ್ಮ ಲೊಕೇಶನ್ ಬಂದು ಫೋನ್ ಹಾಕ್ತೀನಿ. ಆಯ್ತು. 10 ಲಕ್ಷದ ವೇಟಿಂಗಲ್ಲಿ ಇದ್ದೀನಿ. ಸರಿ, ಅಲ್ಲಿ ಸಾಹೇಬ್ ಹತ್ರ ಮಾತಾಡ್ಬಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡಿ. 1 ಗಣೇಶ 600 ರೂಪಾಯಿ, 1 ಗಣೇಶ 350, 1 ಗಣೇಶ 250 ರೂಪಾಯಿ. ಈ ಥರ ರೇಟ್ಗಳು ವೆರೈಟಿ ನನಗೆ ದಿಢೀರ್ನ ಎಲ್ಲಿಂದ ಏನೋ ಒಂದು ಮಾಡ್ಕೊಡೋಣ. ಆಯ್ತು. ಸರಿ, ನಿಮ್ಮನ್ನು ಮಾಡ್ಕೊಂಡು. ಸರಿ. ಯಾಕೆಂದ್ರೆ ಸಾಹೇಬ್ರು ಬರಲ್ಲ. ಆಮೇಲೆ ಇನ್ನೊಂದು, ನಾವು ನಿಮ್ಮ ಹತ್ರ ಎದುರು ಬಿಟ್ರೆ ಯಾವುದು ನಾವು ಮಾತಾಡ್ಸ್ಕೊ ಹೋಗಲ್ಲ. ಅದಕ್ಕೆ ಇಲ್ಲ, ನಾನು ಯಾವತ್ತ ನಿನ್ನ ನಮಸ್ಕಾರ ನೋಡಿಲ್ಲ. ಕೇಳೋದು ನೀವು ಯಾರು ಅಂತಲೂ ನಾವು ಬಂದರೂ ಕೇಳಕ್ ಹೋಗಲ್ಲ. ನಾನು ಯಾವತ್ತ ನೀನು ಮಾತಾಡ್ಸಿದ್ದೀನಿ. ನಾನು ನಿಮ್ಗೆ ಕಾರಣ ಇಟ್ಟಿಲ್ಲ.
ಮೊಬೈಲ್ನ ಹೊರಗಡೆ ಮಾದೇವ